Hi everyone, let us discuss the problems. Show that the sequence xn given by x1 equal to 1 and xn plus 1 equal to 3 plus 2xn by 2 plus xn for all n greater than equal to 1. We have to show that the sequence xn is monotonically increasing, bounded above and convergent and converges to 3. Given ಏನು ಕೊಟ್ಟಿದ್ದಾರೆ, solution ಪಾರ್ಟಿಗೆ ಬರೋಣ. Solution given ಏನಿದೆ, given x1 equal to 1, xn plus 1 ಏನು ಕೊಟ್ಟಿದ್ದಾರೆ, 3 plus 2xn by 2 plus xn ಅಂತ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ಈ ಸೀಕ್ವೆನ್ಸ್ xn ಮೊನೊಟಾನಿಕಲಿ ಇಂಕ್ರೀಸಿಂಗ್ ಆಗುತ್ತೆ, ಬೌಂಡೆಡ್ ಎಬೋ ಆಗುತ್ತೆ ಮತ್ತು ಕನ್ವರ್ಜೆಂಟ್ ಆಗಿ ಕನ್ವರ್ಜಸ್ ಟು 3 ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳೋಣ, ಇದನ್ನು ಈಕ್ವೇಷನ್ 2 ಅಂತ ತಗೊಳ್ಳೋಣ. ಪುಟ್ n ಈಕ್ವಲ್ ಟು 1 ಇನ್ 2, ಈಕ್ವೇಷನ್ 2 n ಈಕ್ವಲ್ ಟು 1 ಅಪ್ಲೈ ಮಾಡಿದರೆ ಏನಾಗುತ್ತೆ, 1 plus 1 is 2 ಆಗುತ್ತೆ, ಈಕ್ವಲ್ ಟು 3 plus 2x1 by n equal to 1 ಆಗ್ತದೆ, 2 plus x1. This implies x2 equal to 3 plus 2 into 1 by 2 plus 1. This equal to 2 ones are 2. 2 plus 3 is 5. 2 plus 1 is 3. x2 value ಏನು ಬರುತ್ತೆ, 5 by 3. ಇಲ್ಲಿ 5 by 3 is greater than 1 ಆಗಿದೆ ಅಲ್ವಾ. ಸೊ ಏನಂತ ಬರಿಬೋದು ನಾವು, x2 ಗ್ರೇಟರ್ ದ್ಯಾನ್ 1 ಅಂತ ಬರಿಬೋದಲ್ವ. ಕ್ಲಿಯರ್ಲಿ x2 ಗ್ರೇಟರ್ ದ್ಯಾನ್ 1 ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಅಸ್ಯೂಮ್ ದಟ್, ಏನಂತ ಅಸ್ಯೂಮ್ ಮಾಡ್ಕೊತೀವಿ, x2 ಗ್ರೇಟರ್ ದ್ಯಾನ್ 1 x1 ಆಯಿತು ಅಂದರೆ, ಸೊ xn ಪ್ಲಸ್ 1 ಇಸ್ ಆಲ್ಸೋ ಗ್ರೇಟರ್ ದ್ಯಾನ್ xn ಆಗುತ್ತೆ ಅಲ್ವಾ. ಗೊತ್ತಾಗ್ತಿದೆಯಾ, x2 ಗ್ರೇಟರ್ ದ್ಯಾನ್ x1 ಆಗಿದೆ. ನಾವು xn ಪ್ಲಸ್ 1 ಗ್ರೇಟರ್ ದ್ಯಾನ್ xn ಅಂತ ಅಸ್ಯೂಮ್ ಮಾಡ್ಕೋಬೋದಲ್ವಾ. ಇಲ್ಲಿ ನ್ಯೂಮರೇಟರಲ್ಲಿ ಏನಿದೆ, 3 ಪ್ಲಸ್ 2 ಇಂಟು xn, ಡಿನಾಮಿನೇಟರಲ್ಲಿ 2 ಪ್ಲಸ್ xn ಇದೆ. ಸೊ ನಾವೀಗ ಏನು ಮಾಡಬೇಕು, ಈ ಫಾರ್ಮಿಗೆ ಇದನ್ನು ಕನ್ವರ್ಟ್ ಮಾಡ್ಕೊತ ಹೋಗ್ಬೇಕು. ಸೊ ಫಾರ್ ನ್ಯೂಮರೇಟರ್ ಫರ್ ಡಿನಾಮಿನೇಟರ್ ಅಂತ ಬರ್ಕೊಳ್ಳೋಣ. ಫರ್ ನ್ಯೂಮರೇಟರಲ್ಲಿ ಏನಿದೆ, 2 ಇಂಟು xn ಇದೆ. ಸೊ ಇಲ್ಲಿ ಏನು ಮಾಡ್ತೀವಿ, ಮಲ್ಟಿಪ್ಲೈ 2 ಆನ್ ಐದರ್ ಸೈಡ್ಸ್. ವಾಟ್ ವಿ ಗೆಟ್, 2 ಇಂಟು xn ಪ್ಲಸ್ 1 ಗ್ರೇಟರ್ ದ್ಯಾನ್ 2 ಇಂಟು xn. ನೆಕ್ಸ್ಟ್ ಏನು ಮಾಡ್ತೀವಿ, ಆ್ಯಡ್ 3 ಆನ್ ಬೋತ್ ಸೈಡ್ಸ್. 3 ಪ್ಲಸ್ 2 ಇಂಟು xn ಪ್ಲಸ್ 1 ಗ್ರೇಟರ್ ದ್ಯಾನ್ 3 ಪ್ಲಸ್ 2 ಇಂಟು xn ಆಗುತ್ತೆ ಅಲ್ವಾ. ಈಗ ನ್ಯೂಮರೇಟರಲ್ಲಿ ಏನಿತ್ತು, 2 ಇಂಟು 2ನ ಮಲ್ಟಿಪ್ಲೈ ಮಾಡಿದ್ವಿ ಈ ಟರ್ಮ್ಗೆ, ನೆಕ್ಸ್ಟ್ ಆ್ಯಡ್ 3 ಮಾಡಿದ್ವಿ. ಈಗ ಡಿನಾಮಿನೇಟರ್ ಟರ್ಮ್ ಬರೋಣ. ಡಿನಾಮಿನೇಟರಲ್ಲಿ ಏನಿದೆ, 2ನ ಆ್ಯಡ್ ಮಾಡ್ತಾ ಇದ್ವಿ. ಸೊ ಏನಾಗುತ್ತೆ, ಇದು 2 ಇಂಟು ಆ್ಯಡ್ ಅಲ್ವಾ, 2 ಪ್ಲಸ್ xn ಪ್ಲಸ್ 1 ಗ್ರೇಟರ್ ದ್ಯಾನ್ 2 ಪ್ಲಸ್ xn ಆಗುತ್ತೆ. ಇದನ್ನು ಈಕ್ವೇಷನ್ 3 ಅಂತ ತಗೊಳ್ಳೋಣ, ಇದನ್ನು ಈಕ್ವೇಷನ್ 4 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಅಲ್ವಾ. ನೆಕ್ಸ್ಟ್ ಏನು ಮಾಡ್ತೀರಾ, ಈಕ್ವೇಷನ್ 3/4 ಮಾಡಿದರೆ ಏನು ಬರುತ್ತೆ, ಈಕ್ವೇಷನ್ 3 ಡಿವೈಡೆಡ್ ಬೈ ಈಕ್ವೇಷನ್ 4 ಅಂದರೆ LHS 3 ಪ್ಲಸ್ 2 xn ಪ್ಲಸ್ 1 ಬೈ 2 ಪ್ಲಸ್ xn ಪ್ಲಸ್ 1 ಗ್ರೇಟರ್ ದ್ಯಾನ್ RHS ಪಾರ್ಟ್ ಏನಾಗುತ್ತೆ, 3 ಪ್ಲಸ್ 2 xn ಬೈ 2 ಪ್ಲಸ್ xn ಆಗುತ್ತೆ. ಈಗ ನಮಗೆ ಆಲ್ರೆಡಿ ಗೊತ್ತು, 3 ಪ್ಲಸ್ 2 xn ಬೈ 2 ಪ್ಲಸ್ xn ಅಂದ್ರೇನು, xn ಪ್ಲಸ್ 1 ಅಂತ. ಸೊ ಗ್ರೇಟರ್ ದ್ಯಾನ್ xn ಪ್ಲಸ್ 1 ಅಂತ ಬರ್ಕೊಳ್ತಾ ಇದ್ದೀನಿ. xn ಪ್ಲಸ್ 1 ಅಂದ್ರೇನೀಗ 3 ಪ್ಲಸ್ 2 xn ಬೈ 2 ಪ್ಲಸ್ xn ಅಂತ ಅಲ್ವಾ. xn ಪ್ಲಸ್ 1 ಅಂತ ತಗೊಂಡ್ವಿ. ಇಲ್ಲಿ 3 ಪ್ಲಸ್ 2 xn ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ xn ಪ್ಲಸ್ 1 ಇದೆ. ಸೊ n ಟೆಂಡಿಂಗ್ ಟು n ಪ್ಲಸ್ 1 ಆದಾಗ ಏನಾಗುತ್ತೆ, xn ಪ್ಲಸ್ 2 ಈಕ್ವಲ್ ಟು 3 ಪ್ಲಸ್ 2 n ಟೆಂಡಿಂಗ್ ಟು n ಪ್ಲಸ್ 1 ಆಗ್ತಿದೆ, xn ಪ್ಲಸ್ 1 ಬೈ 2 ಪ್ಲಸ್ xn ಪ್ಲಸ್ 1 ಆಗುತ್ತೆ. ಸೊ 3 ಪ್ಲಸ್ 2 xn ಪ್ಲಸ್ 1 ಬೈ 2 ಪ್ಲಸ್ xn ಪ್ಲಸ್ 1 ಅಂದರೆ ಏನಾಗುತ್ತೆ, xn ಪ್ಲಸ್ 2 xn ಪ್ಲಸ್ 2 ಅಂತ ಗೊತ್ತಾಯಿತು. xn ಪ್ಲಸ್ 2 ಗ್ರೇಟರ್ ದ್ಯಾನ್ xn ಪ್ಲಸ್ 1 ಆಯಿತು. ಬೈ ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್, ದೇರ್ಫೋರ್ ಬೈ ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್ ಪ್ರಕಾರ ಏನಂತ ಬರ್ಕೋಬೋದು ನಾವು, xn ಪ್ಲಸ್ 1 ಗ್ರೇಟರ್ ದ್ಯಾನ್ xn ಫಾರ್ ಆಲ್ n ಅಂತ ಬರ್ಕೋಬೋದಲ್ವಾ. ಈ xn ಈ ಕಡೆ ಬಂದರೆ ಏನಾಗುತ್ತೆ, xn ಪ್ಲಸ್ 1 ಮೈನಸ್ xn ಗ್ರೇಟರ್ ದ್ಯಾನ್ 0 ಫಾರ್ ಆಲ್ n. ಸೊ ದೇರ್ಫೋರ್ ಗಿವನ್ ಸೀಕ್ವೆನ್ಸ್ xn ಏನಾಗುತ್ತೆ ಅವಾಗ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತೆ. ಗೊತ್ತಾಗ್ತಿದೆಯಾ, ನಾವೇನು ಪ್ರೂವ್ ಮಾಡಬೇಕಿತ್ತು, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕಿತ್ತು. ಇಲ್ಲಿ ಪ್ರೂವ್ ಆಯ್ತಲ್ವಾ, ಫಸ್ಟ್ ಕೇಸು ಸೀಕ್ವೆನ್ಸ್ xn ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಯಿತು. ನೆಕ್ಸ್ಟ್ ಏನು, ಬೌಂಡೆಡ್ ಎಬೋ ಅಂತ ಪ್ರೂವ್ ಮಾಡಬೇಕಲ್ವಾ. ನೆಕ್ಸ್ಟ್ ಏನು ಮಾಡ್ತೀವಿ, ಈಗ ಸೆಕೆಂಡ್ ಕೇಸಲ್ಲಿ ಬೌಂಡೆಡ್ ಎಬೋ ಅಂತ ಪ್ರೂವ್ ಮಾಡಬೇಕು. ಸೊ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್
x1 ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಇಟ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ 2 ಆಗಿದೆ ತಾನೆ. ಸೊ x1 ಈಕ್ವಲ್ ಟು 1 ಲೆಸ್ಸರ್ ದ್ಯಾನ್ 2 ಆಯಿತು ಅಂದರೆ x1 ಈಸ್ ಆಲ್ಸೋ ಲೆಸ್ಸರ್ ದ್ಯಾನ್ 2 ಆಗುತ್ತೆ. ಸೊ ನಾವು x2 ಈಸ್ ಆಲ್ಸೋ ಲೆಸ್ಸರ್ ದ್ಯಾನ್ 2 ಆಗುತ್ತೆ, x3 ಈಸ್ ಆಲ್ಸೋ ಲೆಸ್ಸರ್ ದ್ಯಾನ್ 3 ಆ್ಯಂಡ್ ಸೊ ಆನ್. ಏನು ಮಾಡ್ತೀವಿ, ಅಸ್ಯೂಮ್ ದಟ್ xn ಈಸ್ ಆಲ್ಸೋ ಲೆಸ್ಸರ್ ದ್ಯಾನ್ ಏನಾಗುತ್ತೆ 2 ಆಗುತ್ತೆ ಅಲ್ವಾ, ಅಸ್ಯೂಮ್ ಮಾಡ್ಕೋಬೋದಲ್ವಾ. ನೆಕ್ಸ್ಟ್ ಈಗ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಂತ 2 ಟರ್ಮ್ಸ್ ಇದೆ. ಸೊ ಏನು ಮಾಡ್ತೀವಿ, ಫಾರ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸಪ್ರೇಟಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. xn ಪ್ಲಸ್ 1 ಈಕ್ವಲ್ ಟು 3 ಪ್ಲಸ್ 2 ಇಂಟು xn ಬೈ 2 ಪ್ಲಸ್ xn ಅಂತ ಇದೆ ಅಲ್ವಾ. ನ್ಯೂಮರೇಟರ್ ಏನಿದೆ 3 ಪ್ಲಸ್ 2 xn, ಈ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ ಇದನ್ನ ತಗೊಳ್ಳೋಣ. ಏನು ಮಾಡ್ತೀವಿ, ಮಲ್ಟಿಪ್ಲೈ 2 ಆನ್ ಐದರ್ ಸೈಡ್, 2 ಇಂಟು 2 ಈಸ್ 4. ನೆಕ್ಸ್ಟ್ ಆ್ಯಡ್ 3 ಆನ್ ಐದರ್ ಸೈಡ್, 3 ಪ್ಲಸ್ 2 xn ಇಸ್ ಲೆಸ್ಸರ್ ದ್ಯಾನ್ 3 ಪ್ಲಸ್ 4 ಆಗುತ್ತೆ. ಅಲ್ಲಿಗೆ 3 ಪ್ಲಸ್ 2 xn ಲೆಸ್ಸರ್ ದ್ಯಾನ್ 4 ಪ್ಲಸ್ 3 ಈಸ್ 7 ಆಯ್ತು. ದಿಸ್ ಮಸ್ಟ್ ಬಿ ಟೇಕನ್ ಆಸ್ ಈಕ್ವೇಷನ್ 5. ಫಾರ್ ಡಿನಾಮಿನೇಟರಲ್ಲಿ ಏನಿದೆ 2 ಪ್ಲಸ್ xn ಇದೆ. ಇದನ್ನು ಏನು ಮಾಡ್ತೀವಿ, ಆ್ಯಡ್ 2 ಆನ್ ಬೋತ್ ಸೈಡ್ಸ್, 2 ಪ್ಲಸ್ xn ಲೆಸ್ಸರ್ ದ್ಯಾನ್ 2 ಪ್ಲಸ್ 2 ಈಸ್ 4. ಅಲ್ಲೇನಾಗುತ್ತೆ, ಇದನ್ನ ಈಕ್ವೇಷನ್ 6 ಅಂತ ತಗೊಳ್ಳೋಣ. ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂದರೆ 5/6 ಮಾಡಿದರೆ ಏನು ಬರುತ್ತೆ, 3 ಪ್ಲಸ್ ಎಲ್ ಎಚ್ ಎಸ್ ಫಸ್ಟ್ ನೋಡಿ, 3 ಪ್ಲಸ್ 2 xn ಡಿವೈಡೆಡ್ ಬೈ 2 ಪ್ಲಸ್ xn ಈಸ್ ಲೆಸ್ಸರ್ ದ್ಯಾನ್ 7/4 ಅಂತ ಬಂತು. ಈ 7/4 ಲೆಸ್ಸರ್ ದ್ಯಾನ್ 2 ಅಲ್ವಾ. ಸೊ ಇಲ್ಲಿ ನೋಡಿ ಲೆಸ್ಸರ್ ದ್ಯಾನ್ 2 ಆಗುತ್ತೆ. ಅದೇ ರೀತಿ 3 ಪ್ಲಸ್ 2 xn ಬೈ 2 ಪ್ಲಸ್ xn ಅಂದ್ರೇನು, ನಮಗೆ ಆಲ್ರೆಡಿ ಗೊತ್ತು, ಗಿವನ್ನೇ ಕೊಟ್ಟಿದ್ದಾರೆ xn ಪ್ಲಸ್ 1 ಅಂತ. ಸೊ xn ಪ್ಲಸ್ 1 ಈಸ್ ಲೆಸ್ಸರ್ ದ್ಯಾನ್ 2 ಅಂತ ಬರ್ಕೋಬೋದಲ್ವ. ಲೆಸ್ಸರ್ ದ್ಯಾನ್ 7/4 ಅಂದರೆ ಲೆಸ್ಸರ್ ದ್ಯಾನ್ 2 ಆಗುತ್ತೆ. ದೇರ್ಫೋರ್ ಬೈ ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್, ಇದು ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತ ಇಲ್ಲಿ ಬರ್ದಿರೋದು, ಸೀಕ್ವೆನ್ಸ್ xn ಈಸ್, ಈಗ xn ಪ್ಲಸ್ 1 ಈಸ್ ಲೆಸ್ಸರ್ ದ್ಯಾನ್ 2 ಆಯಿತು. ಈಗ ಇದು ಅಪ್ಪರ್ ಬೌಂಡ್ ಅಂತ ಚೂಸ್ ಮಾಡಿದರೆ ಕ್ಯಾಪಿಟಲ್ M ಈಕ್ವಲ್ ಟು 2 ಆಯಿತು ಅಂದರೆ xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು m ಅಂದರೂ ಒಂದೇ, n ಪ್ಲಸ್ 1 ಲೆಸ್ಸರ್ ದ್ಯಾನ್ ಈಕ್ವಲ್ ಟು m ಅಂದ್ರೂ ಒಂದೇ. ಸೊ ಏನು ಇಲ್ಲಿ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗ್ತಾಯಿದೆ. ಸೊ ಸೀಕ್ವೆನ್ಸ್ xn ಏನಾಗುತ್ತೆ ಆವಾಗ ಬೌಂಡೆಡ್ ಎಬೋ ಆಗುತ್ತೆ. ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಯಿತು ಅಂದರೆ ಸೀಕ್ವೆನ್ಸ್ xn ಏನಾಗುತ್ತೆ ಬೌಂಡೆಡ್ ಎಬೋ ಆಯಿತು. ಈಗ ಸೆಕೆಂಡ್ ಕಂಡೀಷನ್ ಬೌಂಡೆಡ್ ಎಬೋ ಆಗುತ್ತಾ ಅಂತ ಚೆಕ್ ಮಾಡಿ ಅಂತ ಕೇಳಿದರು, ಬೌಂಡೆಡ್ ಎಬೋ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು √3 ಅಂತ ಕೇಳಿದರು. ಈ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕಲ್ವಾ. ಬೈ ಕೇಸ್ 1ನಲ್ಲಿ ಸೀಕ್ವೆನ್ಸ್ xn ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಿದ್ದೀವಿ. ಅದೇ ಕೇಸ್ 2ನಲ್ಲಿ ಏನಂತ ಪ್ರೂವ್ ಮಾಡಿದ್ದೀವಿ, ಸೀಕ್ವೆನ್ಸ್ xn ಈಸ್ ಬೌಂಡೆಡ್ ಎಬೋ ಅಂತ ಪ್ರೂವ್ ಮಾಡಿದ್ದೀವಿ ಅಲ್ವಾ. ಬೈ ಪ್ರಾಪರ್ಟಿ ಏನು ಹೇಳುತ್ತೆ, ಫಸ್ಟ್ ಪ್ರಾಪರ್ಟಿ, ಎ ವೆರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ ಈಸ್ ಕನ್ವರ್ಜೆಂಟ್. ಸೊ ಸೀಕ್ವೆನ್ಸ್ xn ಏನಾಗುತ್ತೆ ಅವಾಗ ಕನ್ವರ್ಜೆಂಟ್ ಆಯಿತು, ಆಯ್ತಲ್ವಾ. ನೆಕ್ಸ್ಟ್ ಇನ್ನೇನು ಪ್ರೂವ್ ಮಾಡಬೇಕು ನಾವು, ಕನ್ವರ್ಜಸ್ ಟು √3 ಅಂತ ಪ್ರೂವ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಲೆಟ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಸೀಕ್ವೆನ್ಸ್ xn ಅನ್ನು ನಾವು ಲಿಮಿಟ್ನ ಅಪ್ಲೈ ಮಾಡ್ತಾ ಇದ್ದೀವಿ, ಲಿಮಿಟ್ ವ್ಯಾಲ್ಯೂ ಎಲ್ ಅಂತ ತಗೊತಿದ್ದೀವಿ. ಈ ಎಲ್ಲೋ ಯುನಿಕ್ಯೂ ಆ್ಯಂಡ್ ಫೈನೈಟ್ ಆಗುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಈಗ ಅಂದರೆ ಯುನಿಕ್ಯೂ ಆ್ಯಂಡ್ ಫೈನೈಟ್ ಆಗಿರುತ್ತೆ ಸೀಕ್ವೆನ್ಸ್ xn ಕನ್ವರ್ಜೆಂಟ್ ಅಂದರೆ ಏನು ಬರುತ್ತೆ ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಎಲ್ ಆಯಿತು ಅಂದರೆ xn ಪ್ಲಸ್ 1 ಈಕ್ವಲ್ ಟು ಎಲ್ ಅಂತ ಬರ್ಕೋಬೋದಲ್ವ ನಾವು. ನೆಕ್ಸ್ಟ್ ಏನು ಮಾಡ್ತೀರಾ, ಗಿವನ್ ಏನು ಕೊಟ್ಟಿದ್ದಾರೆ, xn ಪ್ಲಸ್ 1 ಈಕ್ವಲ್ ಟು 3 ಪ್ಲಸ್ 2 xn ಬೈ 2 ಪ್ಲಸ್ xn ಅಂತಿದೆ. ಟೇಕಿಂಗ್ ಲಿಮಿಟ್ಸ್ ಆನ್ ಬೋತ್ ಸೈಡ್ಸ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ xn ಪ್ಲಸ್ 1 ಈಕ್ವಲ್ ಟು ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ 3 ಪ್ಲಸ್ 2 xn ಬೈ 2 ಪ್ಲಸ್ xn ಆಯಿತು. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಪ್ಲಸ್ 1 ಅಂದರೆ ಏನಿದೆ ಎಲ್ ಅಂತಿದೆ. ಎಲ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 3 ಪ್ಲಸ್ 2 xn, 3 ಪ್ಲಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಅಂದರೆ ಎಲ್, 3 ಪ್ಲಸ್ 2 ಎಲ್ ಬೈ 2 ಪ್ಲಸ್ ಎಲ್ ಅಂತ ಆಗುತ್ತೆ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಲ್ ಇಂಟು 2 ಪ್ಲಸ್ ಎಲ್ ಈಕ್ವಲ್ ಟು 3 ಪ್ಲಸ್ 2 ಎಲ್ ಬರುತ್ತೆ. ಎಲ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, 2 ಎಲ್ ಪ್ಲಸ್ ಎಲ್ ಸ್ಕ್ವೇರ್ ಈಕ್ವಲ್ ಟು 3 ಪ್ಲಸ್ 2 ಎಲ್. ಈ 2 ಎಲ್ ಈ ಕಡೆದು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಕ್ಯಾನ್ಸಲ್ ಆಗುತ್ತೆ, ಯಾಕೆಂದರೆ ಇದು ರೈಟ್ ಹ್ಯಾಂಡ್ ಸೈಡ್ ಬಂದರೆ ನೆಗೆಟಿವ್ ಸೈನ್ ಆಗುತ್ತೆ, ಪಾಸಿಟಿವ್ ಸೈನ್ ನೆಗೆಟಿವ್ ಸೈನ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಂತು, ಎಲ್ ಸ್ಕ್ವೇರ್ ಈಕ್ವಲ್ ಟು 3 ಉಳ್ಕೊಂಡು. ದಿಸ್ ಇಂಪ್ಲೈಸ್ ಎಲ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √3 ಅಂತ ಬರ್ಕೋಬೋದಲ್ವ.
therefore L equal to plus root 3 ಆಗುತ್ತೆ. therefore the given sequence is converges to plus root 3. ಇಲ್ಲಿ ಮೈನಸ್ ರೂಟ್ 3ನ ನಾವು ತಗೊಳಲ್ಲ. ಯಾಕೆ ನಾನು ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲೆಲ್ಲ ಹೇಳಿದ್ದೀನಿ, ನೀವು ನೋಡಿ ಈ ಪ್ರಾಬ್ಲಮಲ್ಲಿ ಯಾಕೆ ತಗೊಳಲ್ಲ ಅಂತ. ಇಲ್ಲೇ ನಾವು ಕನ್ಸಿಡರ್ ಮಾಡ್ಕೊಳೋದು ಪ್ಲಸ್ ರೂಟ್ 3 ಮಾತ್ರ, ಇಲ್ಲಿ ಮೈನಸ್ ರೂಟ್ 3 ತಗೊಳಲ್ಲ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ ಇನ್ ಲೈವ್ ಕ್ಲಾಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಕೊಟ್ಟಿದ್ದಾರೆ. ಶೋ ದಟ್ ದ ಸೀಕ್ವೆನ್ಸ್ a ಪ್ಲಸ್ ಎನ್ ಬಿ ಬೈ ಸಿ ಪ್ಲಸ್ ಎನ್ ಜಿ ಇಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಥವಾ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆಗುತ್ತೆ ಅಕಾರ್ಡಿಂಗ್ ಆಸ್. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಯಾವಾಗ ಆಗುತ್ತೆ? ಬಿ ಸಿ ಗ್ರೇಟರ್ ದ್ಯಾನ್ ಎ ಡಿ ಇದ್ದಾಗ, ಬಿ ಸಿ ಲೆಸ್ಸರ್ ದ್ಯಾನ್ ಎ ಡಿ ಇದ್ದಾಗ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆಗುತ್ತೆ ಅಂತಿದೆ. ಇದನ್ನು ಈ ಸೀಕ್ವೆನ್ಸ್ನ ಯೂಸ್ ಮಾಡಿಕೊಂಡು ನಾವು ಪ್ರೂವ್ ಮಾಡ್ತಾ ಹೋಗಬೇಕು. ಸೊ ಏನು ಮಾಡ್ತೀವಿ ಈಗ, ಸೊಲ್ಯೂಷನ್ ಬರ್ತೀವಿ ಬನ್ನಿ. ಸೊಲ್ಯೂಷನ್, ಲೆಟ್ ಇಟ್ ಬಿ ಟೇಕನ್ ದಿ equation as xn equal to a plus ಎನ್ ಬಿ ಬೈ ಸಿ ಪ್ಲಸ್ ಎನ್ ಡಿ ಅಂತ ತಗೊತಿದ್ದೀನಿ. ಈಗ ಇಂಥ ಟರ್ಮ್ ಆಫ್ ದ ಸೀಕ್ವೆನ್ಸ್ ಎಕ್ಸೆನ್ ಏನಾಗುತ್ತೆ? ಎ ಪ್ಲಸ್ ಎನ್ ಬಿ ಬೈ ಸಿ ಪ್ಲಸ್ ಎನ್ ಜಿ. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕು ಅಂದರೆ ನಾವಿಲ್ಲಿ ಏನು ಕನ್ಸಿಡರ್ ಮಾಡ್ಕೋಬೇಕು? ಎಕ್ಸೆನ್ ಪ್ಲಸ್ 1 ಮೈನಸ್ ಎಕ್ಸೆನ್ನ ಸಿಂಪ್ಲಿಫೈ ಮಾಡಬೇಕು. ಆದರೆ ಡಿಪೆಂಡಿಂಗ್ ಅಪಾನ್ ದಟ್ ವ್ಯಾಲ್ಯೂ ಯು ಹ್ಯಾವ್ ಟು ಚೂಸ್ ವೆದರ್ ದ ಗಿವನ್ ಸೀಕ್ವೆನ್ಸ್ ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಈಗೇನು ಎಕ್ಸೆನ್ ಗೊತ್ತಾಯಿತು, ಎಕ್ಸೆನ್ ಪ್ಲಸ್ 1ನ ಫೈಂಡ್ ಔಟ್ ಮಾಡಬೇಕು. ಆಸ್ ಎನ್ ಟೆಂಡಿಂಗ್ ಟು ಎನ್ ಪ್ಲಸ್ 1 ಆಗುತ್ತೆ. ಎನ್ ಟೆಂಡಿಂಗ್ ಟು ಎನ್ ಪ್ಲಸ್ 1 ಆದಾಗ ಎಲ್ ಎಚ್ ಎಸ್ ಏನಾಗುತ್ತೆ? ಎಕ್ಸ್ ಎನ್ ಪ್ಲಸ್ 1 ಈಕ್ವಲ್ ಟು ಎ ಪ್ಲಸ್ ಎನ್ ಪ್ಲಸ್ 1 ಇಂಟು ಬಿ ಬೈ ಸಿ ಪ್ಲಸ್ ಎನ್ ಪ್ಲಸ್ 1 ಇಂಟು ಡಿ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಎ ಪ್ಲಸ್ ಎನ್ ಬಿ ಪ್ಲಸ್ ಬಿ ಬೈ ಸಿ ಪ್ಲಸ್ ಎನ್ ಡಿ ಪ್ಲಸ್ ಡಿ ಅಂತ ಇದೆ. ನಾವೇನು ಕನ್ಸಿಡರ್ ಮಾಡ್ಕೋಬೇಕು? ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕು ಅಂದರೆ ಕನ್ಸಿಡರ್ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇನ್ನು ಕನ್ಸಿಡರ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತೀವಿ. ಹೋಗಿ ಎಕ್ಸ್ ಎನ್ ಪ್ಲಸ್ 1 ವ್ಯಾಲ್ಯೂ ಏನಿದೆ? ಎ ಪ್ಲಸ್ ಎನ್ ಬಿ ಪ್ಲಸ್ ಬಿ ಬೈ ಸಿ ಪ್ಲಸ್ ಎನ್ ಡಿ ಪ್ಲಸ್ ಡಿ ಇದೆ. ಮೈನಸ್ ಎಕ್ಸ್ ಎನ್ ಅಂದ್ರೆ ಏನು? ಎ ಪ್ಲಸ್ ಎನ್ ಬಿ ಬೈ ಸಿ ಪ್ಲಸ್ ಎನ್ ಡಿ ಅಂತ ಇದೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ಸಿ ಪ್ಲಸ್ ಎನ್ ಡಿ ಪ್ಲಸ್ ಡಿ ಇಸ್ ದ ಎಲ್ ಸಿ ಎಮ್. ಇಲ್ಲಿನ ಎಲ್ ಸಿ ಎಮ್ ತೊಗೊಳ್ಳೋಣ. ಸಿ ಪ್ಲಸ್ ಎನ್ ಡಿ ಪ್ಲಸ್ ಡಿ ಇಂಟು ಸಿ ಪ್ಲಸ್ ಎನ್ ಡಿ ಇಸ್ ದ ಎಲ್ ಸಿ ಎಮ್. ಇವೆರಡು ಟರ್ಮ್ನ ಮಲ್ಟಿಪ್ಲೈ ಮಾಡ್ತೀವಿ, ಇವೆರಡು ಟರ್ಮ್ನ ಮಲ್ಟಿಪ್ಲೈ ಮಾಡ್ತೀವಿ. ಈಗೇನು ಬರುತ್ತೆ? ಎ ಪ್ಲಸ್ ಎನ್ ಬಿ ಪ್ಲಸ್ ಬಿ ಇಂಟು ಸಿ ಪ್ಲಸ್ ಎನ್ ಡಿ ಮೈನಸ್ ಎ ಪ್ಲಸ್ ಎನ್ ಬಿ ಇಂಟು ಸಿ ಪ್ಲಸ್ ಎನ್ ಡಿ ಪ್ಲಸ್ ಡಿ ಅಂತ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಲ್ವಾ. ಈಗ ನೆಕ್ಸ್ಟ್ ಏನು ಮಾಡ್ತೀವಿ? ಸಿಂಪ್ಲಿಫೈ ಮಲ್ಟಿಪ್ಲೈ ಮಾಡಿ ಬರ್ಕೊಂಡಿದ್ದೀವಿ. ಈ ಟರ್ಮ್ಸ್ನ ಸಿಂಗಲ್ ಟರ್ಮ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಈ ಟರ್ಮ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಇದನ್ನು ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ಅಂತ ನೋಡೋಣ. ಏನು ಬರುತ್ತೆ? ಎ ಸಿ ಪ್ಲಸ್ ಎನ ಈ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಎ ಸಿ ಪ್ಲಸ್ ಎನ್ ಎ ಡಿ ಆಗುತ್ತೆ ಪ್ಲಸ್. ನೆಕ್ಸ್ಟ್ ಈ ಟರ್ಮ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದರೆ ಎನ್ ಬಿ ಸಿ ಪ್ಲಸ್ ಎನ್ ಸ್ಕ್ವೇರ್ ಬಿ ಡಿ. ಈಗ ಬಿನ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬಿ ಸಿ ಪ್ಲಸ್ ಎನ್ ಬಿ ಡಿ ಆಗುತ್ತೆ. ಮೈನಸ್ ಏನು ಹಾಗೆ ಇಟ್ಕೊಳ್ಳೋಣ. ಈಗ ಇವೆರಡು ಟರ್ಮ್ನ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಈ ಎನ ಈ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡೋಣ. ನೆಕ್ಸ್ಟ್ ಎನ್ ಬಿನ ಈ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡೋಣ ಅಲ್ವಾ. ನೆಕ್ಸ್ಟ್ ಎ ಸಿ ಪ್ಲಸ್ ಎನ್ ಎ ಡಿ ಪ್ಲಸ್ ಎ ಡಿ ಪ್ಲಸ್ ಎನ್ ಬಿ ಸಿ ಪ್ಲಸ್ ಎನ್ ಸ್ಕ್ವೇರ್ ಬಿ ಡಿ ಪ್ಲಸ್ ಎನ್ ಬಿ ಡಿ ಅಂತ ಬರುತ್ತೆ. ಏನಿತ್ತು ಎಲ್ ಸಿ ಎಮ್ಮು? ಸಿ ಪ್ಲಸ್ ಎನ್ ಡಿ ಪ್ಲಸ್ ಡಿ ಇಂಟು ಸಿ ಪ್ಲಸ್ ಎನ್ ಡಿ ಅಂತ ಇತ್ತಲ್ವ. ಈಗ ಈ ಮೈನಸ್ ಸೈನ್ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಏನು ಬರುತ್ತೆ? ಎ ಸಿ ಪ್ಲಸ್ ಎನ್ ಎ ಡಿ ಪ್ಲಸ್ ಎನ್ ಬಿ ಸಿ ಪ್ಲಸ್ ಎನ್ ಸ್ಕ್ವೇರ್ ಬಿ ಡಿ ಪ್ಲಸ್ ಬಿ ಸಿ ಪ್ಲಸ್ ಎನ್ ಬಿ ಡಿ ಮೈನಸ್ ಎ ಸಿ ಪ್ಲಸ್ ಇಂಟು ಮೈನಸ್ ಎಲ್ಲ ಮೈನಸ್ಸೇ ಆಗುತ್ತೆ ಪ್ರತಿ ಒಂದು ಸೈನೂ. ಎ ಸಿ ಮೈನಸ್ ಎನ್ ಎ ಡಿ ಮೈನಸ್ ಎ ಡಿ ಮೈನಸ್ ಎನ್ ಬಿ ಸಿ ಮೈನಸ್ ಎನ್ ಸ್ಕ್ವೇರ್ ಬಿ ಡಿ ಮೈನಸ್ ಎನ್ ಬಿ ಡಿ ಹೋಲ್ ಡಿವೈಡೆಡ್ ಬೈ ಸಿ ಪ್ಲಸ್ ಎನ್ ಡಿ ಪ್ಲಸ್ ಡಿ ಇಂಟು ಸಿ ಪ್ಲಸ್ ಎನ್ ಡಿ ಆಗುತ್ತೆ ಅಲ್ವಾ. ಈ ಪ್ಲಸ್ ಎ ಸಿ ಮೈನಸ್ ಎ ಸಿ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಎನ್ ಎ ಡಿ ಪ್ಲಸ್ ಎನ್ ಎ ಡಿ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಎನ್ ಬಿ ಸಿ ಮೈನಸ್ ಎನ್ ಬಿ ಸಿ ಕ್ಯಾನ್ಸಲ್ ಆಗುತ್ತೆ. ಎನ್ ಸ್ಕ್ವೇರ್ ಬಿ ಡಿ ಮೈನಸ್ ಎನ್ ಸ್ಕ್ವೇರ್ ಬಿ ಡಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಎನ್ ಬಿ ಡಿ minus NBD is also cancelled. What is the remaining? Remaining is BC minus AD by denominator term C plus ND plus D C plus ND ಉಳ್ಕೊಂತು. ಏನು ಬಂದಿದೆ? xn plus 1 minus xn equal to BC minus AD by C plus ND plus D into C plus ND ಅಂತ ಬಂತು. ಈಗ ಕಂಡೀಷನ್ ಕೊಟ್ಟಿದ್ದಾರೆ. ಇಫ್ ಬಿ ಸಿ ಗ್ರೇಟರ್ ದ್ಯಾನ್ ಎ ಡಿ ಆದರೆ ಮೊನೊಟೋನಿಕಲ್ ಇನ್ಕ್ರೀಸಿಂಗ್ ಆಗುತ್ತೆ ಅಂತ ನೋಡಬೇಕು. ಈಗ ಬಿ ಸಿ ಸಪೋಸ್ ಬಿ ಸಿ ವ್ಯಾಲ್ಯೂ 2 ಅಂತ ತೊಗೊತೀನಿ, ಎ ಡಿ ವ್ಯಾಲ್ಯೂ 1 ಅಂತ ತೊಗೊತೀನಿ. ಇಲ್ಲಿ ನ್ಯೂಮರೇಟರ್ಗೆ ಅಪ್ಲೈ ಮಾಡ್ತೀನಿ. 2 - 1 is 1
ಪಾಸಿಟಿವ್ ಬಂತು, ಸೊ ಗ್ರೇಟರ್ ದ್ಯಾನ್ 0 ಆಗುತ್ತೆ. ಸೊ ಏನಾಗುತ್ತೆ, ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0. ಸೊ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಮೊನೊಟಾನಿಕಲಿ ಇಂಕ್ರೀಸಿಂಗ್ ಆಯಿತು. ಅದೇ ರೀತಿ ನೆಕ್ಸ್ಟ್ ಕಂಡೀಷನ್ ಏನಿದೆ, ಬಿ ಸಿ ಲೆಸ್ಸರ್ ದ್ಯಾನ್ ಎ ಡಿ ಆದಾಗ, ಅಂದರೆ ಇಲ್ಲಿ ಬಿ ಸಿ ವ್ಯಾಲ್ಯೂನ ನಾನು 1 ಅಂತ ಚೂಸ್ ಮಾಡ್ತಾ ಇದ್ದೀನಿ, ಎ ಡಿ ವ್ಯಾಲ್ಯೂನ 2 ಅಂತ ತೊಗೊಳ್ತಿದ್ದೀನಿ. 1 ಮೈನಸ್ 2 ಅಂದರೆ ನೆಗೆಟಿವ್ ವ್ಯಾಲ್ಯೂ ಬಂತು, ನೆಗೆಟಿವ್ 1 ಬಂತು. ಸೊ ಇಟ್ಸ್ ಲೆಸ್ಸರ್ ದ್ಯಾನ್ 0 ಅಲ್ವಾ. ಸೊ ಎಕ್ಸ್ ಎನ್ ಪ್ಲಸ್ 1 ನೆಗೆಟಿವ್ ಬಂತು ಅಂದರೆ ಲೆಸ್ಸರ್ ದ್ಯಾನ್ 0 ಆಗುತ್ತಲ್ವಾ. ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 0. ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಮೊನೊಟಾನಿಕಲಿ ಡಿಕ್ರೀಸಿಂಗ್. ಪ್ರೂವ್ ಆಯ್ತಲ್ವಾ. ಅವ್ರು ಕೇಳಿದ್ದು ಇದೆ ತಾನೆ, ಬಿ ಸಿ ಗ್ರೇಟರ್ ದ್ಯಾನ್ ಎ ಡಿ ಆದಾಗ ಕೊಟ್ಟಿರುವಂಥ ಸೀಕ್ವೆನ್ಸು ಮೊನೊಟಾನಿಕಲಿ ಇಂಕ್ರೀಸಿಂಗ್ ಆಗುತ್ತಾ ಅಂತ ಕೇಳಿದ್ರು. ಮೊನೊಟಾನಿಕಲಿ ಇಂಕ್ರೀಸಿಂಗ್ ಅಂತ ಪ್ರೂವ್ ಮಾಡಿದ್ವಿ. ಇದು ಅಷ್ಟೇ, ಮೊನೊಟಾನಿಕಲಿ ಡಿಕ್ರೀಸಿಂಗ್ ಅಂತ ಪ್ರೂವ್ ಮಾಡೋಕ್ಕೆ ಹೇಳಿದ್ರು, ಪ್ರೂವ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಏನು ಕೊಟ್ಟಿದ್ದಾರೆ ಸೀಕ್ವೆನ್ಸ್ ಎಕ್ಸ್ ಎನ್ನು, ಸೀಕ್ವೆನ್ಸ್ ಎನ್ ಪ್ಲಸ್ 1 ಬೈ ಎನ್ ಅಂತ ಕೊಟ್ಟಿದ್ದಾರೆ. ಅಥವಾ ಇದನ್ನು ಈ ರೀತಿನೂ ಬರ್ಕೋಬೋದಲ್ವ, 1 ಪ್ಲಸ್ 1 ಬೈ ಎನ್. ಫೈಂಡ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಇಸ್ ಮೊನೊಟಾನಿಕ್ ಆ್ಯಂಡ್ ಬೌಂಡೆಡ್. ಇದು ಕೊಟ್ಟಿರುವಂಥ ಸೀಕ್ವೆನ್ಸು ಮೊನೊಟಾನಿಕ್ ಆಗುತ್ತೋ ಮತ್ತು ಬೌಂಡೆಡ್ ಆಗುತ್ತೆ ಅಂತ ನೋಡ್ತಾ ಹೋಗಬೇಕು. ನೆಕ್ಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ಸೊಲ್ಯೂಷನ್ ಪಾರ್ಟಲ್ಲಿ ಗಿವನ್ ಎಕ್ಸ್ ಎನ್ ಈಕ್ವಲ್ ಟು ಎನ್ ಪ್ಲಸ್ 1 ಬೈ ಎನ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು 1 ಪ್ಲಸ್ 1 ಬೈ ಎನ್ ಅಂತಲೂ ಬರ್ಕೋಬೋದು. ಈಗ ಮೊನೊಟಾನಿಕ್ ಸೀಕ್ವೆನ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ nth ಟರ್ಮ್ ಆಫ್ ದ ಸೀಕ್ವೆನ್ಸ್ ಬೇಕು, ಎನ್ ಪ್ಲಸ್ 1th ಟರ್ಮ್ ಆಫ್ ದ ಸೀಕ್ವೆನ್ಸ್ ಬೇಕು. ಸೊ ಈಗ ಎಕ್ಸ್ ಎನ್ ಟರ್ಮ್ ಏನಿದೆ 1 ಪ್ಲಸ್ 1 ಬೈ ಎನ್ ಅಂತ ಗೊತ್ತಾಗಿದೆ. ಸೊ ಎಕ್ಸ್ ಎನ್ ಪ್ಲಸ್ 1th ಟರ್ಮ್ ಏನಂತ ಬರ್ಕೋಬೋದು, ಆಸ್ ಎನ್ ಟೆಂಡಿಂಗ್ ಟು ಎನ್ ಪ್ಲಸ್ 1 ಅಂದರೆ 1 ಪ್ಲಸ್ 1 ಬೈ ಎನ್ ಪ್ಲಸ್ 1 ಅಂತ ಬರ್ಕೋಬೋದಲ್ವಾ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಕನ್ಸಿಡರ್ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಈಕ್ವಲ್ ಟು 1 ಪ್ಲಸ್ 1 ಬೈ ಎನ್ ಪ್ಲಸ್ 1 ಮೈನಸ್ 1 ಪ್ಲಸ್ 1 ಬೈ ಎನ್ ಇದೆ. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 1 ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಇಂಟು ಮೈನಸ್ ಮೈನಸ್ 1 ಪ್ಲಸ್ ಇಂಟು ಮೈನಸ್ ಮೈನಸ್ 1 ಬೈ ಎನ್ ನೋಡ್ಕೊಂತೀವಿ. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ಇದನ್ನು ಎಲ್ ಸಿ ಎಮ್ ತೆಗೆದು ಸಿಂಪ್ಲಿಫೈ ಮಾಡಿದರೆ ಎಲ್ ಸಿ ಎಮ್ ಏನು ಬರುತ್ತೆ, ಎನ್ ಇಂಟು ಎನ್ ಪ್ಲಸ್ 1 ನ್ಯೂಮರೇಟರ್ ಟರ್ಮ್ ಎನ್ ಮೈನಸ್ ಆಫ್ ಎನ್ ಪ್ಲಸ್ 1 ನೋಡ್ಕೊಂತೀವಿ. ಇಲ್ಲಿ ಎನ್ ಇಂಟು ಮೈನಸ್ ಎನ್ ಒಳಗಡೆ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಎನ್ ಮೈನಸ್ 1 ಬೈ ಎನ್ ಇಂಟು ಎನ್ ಪ್ಲಸ್ 1 ಆಯ್ತಲ್ವ. ಸೊ ಈ ಪ್ಲಸ್ ಎನ್ ಮೈನಸ್ ಎನ್ ಕ್ಯಾನ್ಸಲ್ ಆಯಿತು. ಮೈನಸ್ 1 ಬೈ ಎನ್ ಇಂಟು ಎನ್ ಪ್ಲಸ್ 1 ಬಂತು. ಮೈನಸ್ 1 ಬಂದರೆ ಏನಾಗುತ್ತೆ, ಲೆಸ್ಸರ್ ದ್ಯಾನ್ 0 ಆಗುತ್ತೆ. ದೇರ್ಫೋರ್ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಏನಾಯಿತು, ಲೆಸ್ಸರ್ ದ್ಯಾನ್ 0 ಬಂತು. ಸೊ ಸೀಕ್ವೆನ್ಸ್ ಏನಂತ ಬರಿತೀರಿ, ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಮೊನೊಟಾನಿಕಲಿ ಡಿಕ್ರೀಸಿಂಗ್, ಮೊನೊಟಾನಿಕಲಿ ಡಿಕ್ರೀಸಿಂಗ್ ಅಂತ ಬರೀತೀರ. ಗೊತ್ತಾಗ್ತಿದೆಯಾ, ಏನಾಗುತ್ತೆ ಸೀಕ್ವೆನ್ಸ್ ಎಕ್ಸ್ ಎನ್ ಅವಾಗ ಲೆಸ್ಸರ್ ದ್ಯಾನ್ 0 ಬಂತು ಅಂದರೆ ಮೊನೊಟಾನಿಕಲಿ ಡಿಕ್ರೀಸಿಂಗ್. ಐದರ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್, ದ ಸೀಕ್ವೆನ್ಸ್ ಈಸ್ ಮೊನೊಟಾನಿಕ್ ಅಂತ ಹೇಳ್ತೀವಲ್ವ. ಇಲ್ಲಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆಯಿತು. ಸೊ ದ ಸೀಕ್ವೆನ್ಸ್ ಏನಂತ ಹೇಳ್ತೀರಾ, ಮೊನೊಟಾನಿಕ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಸೀಕ್ವೆನ್ಸ್ ಈಗ ಮೊನೊಟಾನಿಕ್ ಅಂತ ಫೈಂಡ್ ಔಟ್ ಮಾಡಿದ್ವಿ. ಈಗ ಬೌಂಡೆಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, ಸೀಕ್ವೆನ್ಸ್ ಎಕ್ಸ್ ಎನ್ ಏನಿದೆ, ಈ ಸೀಕ್ವೆನ್ಸ್ ಎಕ್ಸ್ ಎನ್ ಏನು ಕೊಟ್ಟಿದ್ದಾರೆ ಇದರದ್ದು ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಈ ಸೀಕ್ವೆನ್ಸ್ ಎಕ್ಸ್ ಎನ್ 1 ಪ್ಲಸ್ 1 ಬೈ ಎನ್ ಕೊಟ್ಟಿದ್ದಾರಲ್ವ, ಇದ್ರ ಟರ್ಮ್ಸ್ ಯಾವ ರೀತಿ ಬರ್ತಾ ಹೋಗುತ್ತೆ, ಎನ್ಗೆ 1 ಕೊಟ್ಟಾಗ 2 ಬರುತ್ತೆ, ಎನ್ಗೆ 2 ಕೊಟ್ಟಾಗ 3/2 ಬರುತ್ತೆ, ಎನ್ಗೆ 3 ಕೊಟ್ಟಾಗ 4/3 ಬರುತ್ತೆ, ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ಸೊ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 2, 3/2 ಅಂದರೆ 1.5, 4/3 ಅಂದರೆ 1.33 ಆ್ಯಂಡ್ ಸೊ ಆನ್. ಈಗ ಬೌಂಡೆಡ್ ಸೀಕ್ವೆನ್ಸ್ ಆಗುತ್ತಾ ಅನ್ನೋದಕ್ಕೆ ಫಸ್ಟ್ ಅಪ್ಪರ್ ಬೌಂಡ್ ನೋಡಬೇಕು. ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಿದೆಯಾ, ಅಪ್ಪರ್ ಬೌಂಡ್ ಗ್ರೇಟೆಸ್ಟ್, ಈ ಟರ್ಮ್ಸ್ ಆಫ್ ದ ಸೀಕ್ವೆನ್ಸಲ್ಲಿ ಗ್ರೇಟೆಸ್ಟ್ ರಿಯಲ್ ನಂಬರ್ನ ನಾವು ಅಪ್ಪರ್ ಬೌಂಡ್ ಅಂತ ಹೇಳ್ತೀವಿ. ವಿಚ್ ಒನ್ ಈಸ್ ಗ್ರೇಟೆಸ್ಟ್, 2 ಈಸ್ ದ ಗ್ರೇಟೆಸ್ಟ್ ರಿಯಲ್ ನಂಬರ್. ಮತ್ತು ಕಂಡೀಷನ್ ಏನು, ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಮ್ ಅಂದರೆ ಈ 2 ಅಪ್ಪರ್ ಬೌಂಡ್ ಆಗಿದೆಯಾ. ಗ್ರೇಟೆಸ್ಟ್ ನಂಬರ್ಗಿಂತ ಉಳಿದಿದ್ದಂಥ ಟರ್ಮ್ಸ್ ಎಲ್ಲ ಲೆಸ್ ಇರುತ್ತೆ. ಸೊ ಅಪ್ಪರ್ ಬೌಂಡ್ ಏನು ಬರುತ್ತೆ, 2 ಬರುತ್ತೆ. ಅದೇ ರೀತಿ ಲೋವರ್ ಬೌಂಡ್ ಈಕ್ವಲ್ ಟು ಲೀಸ್ಟ್ ನಂಬರ್ನ ಚೂಸ್ ಮಾಡಬೇಕು. 1 ಪ್ಲಸ್ 1 ಬೈ ಎನ್ ಇದೆ. ಈಗ ಆ್ಯಸ್ ಎನ್ ಟೆಂಡಿಂಗ್ ಟು ಇನ್ಫಿನಿಟಿ ಆದರೆ 1 ಬರುತ್ತಲ್ವಾ, ಹೌದಾ ಅಲ್ವಾ. ಸೊ ಉಳಿದಿದ್ದಂಥ ಟರ್ಮ್ಸ್ ಎಲ್ಲ ಗ್ರೇಟರ್ ದ್ಯಾನ್ 1 ಆಗಿದೆ. ಸೊ ಯಾವ ರೀತಿ ಬರೀತೀರಾ, ದೇರ್ಫೋರ್ 1 ಲೆಸ್ಸರ್ ದ್ಯಾನ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು 2 ಅಂತ ಬರ್ಕೊತೀರಾ. ಸೊ ದೇರ್ಫೋರ್ ಸೀಕ್ವೆನ್ಸ್ ಎಕ್ಸ್ ಎನ್ ಏನಾಗುತ್ತೆ, ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಬೌಂಡೆಡ್ ಅಂತ ಹೇಳ್ತೀವಿ.
ಏನು ಕೇಳಿದ್ರು ಇಲ್ಲಿ ಒಂದು ಮೊನೋಟೋನಿಕ್ ಸೀಕ್ವೆನ್ಸ್ ಆಗುತ್ತಾ ಅಂತ ಕೇಳಿದ್ರು, ಇನ್ನೊಂದು ಬೌಂಡೆಡ್ ಸೀಕ್ವೆನ್ಸ್ ಅಂತ ಕೇಳಿದ್ರು. ಬೌಂಡೆಡ್ ಸೀಕ್ವೆನ್ಸ್ ಅನ್ನೋದಕ್ಕೆ ಫಸ್ಟ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ಬರ್ಕೊಂಡು ಅಪ್ಪರ್ ಬೌಂಡ್ ಮತ್ತು ಲೋವರ್ ಬೌಂಡ್ ಎಕ್ಸಿಸ್ಟ್ ಆಗೋದು ಅಂತ ನೋಡ್ತೀವಿ. ಎಕ್ಸಿಸ್ಟ್ ಆದರೆ ಅಂಥ ಸೀಕ್ವೆನ್ಸ್ನ ಏನಂತ ಹೇಳ್ತೀವಿ, ಬೌಂಡೆಡ್ ಸೀಕ್ವೆನ್ಸ್ ಅಂತೀವಿ. ಸಪೋಸ್ ಈ ಕ್ವಶನಲ್ಲಿ ಸುಪ್ರೀಮಮ್ ಅಂತ ಕೇಳಿದರೆ ಅಪ್ಪರ್ ಬೌಂಡ್ ಈಸ್ ಆಲ್ಸೋ ಕಾಲ್ಡ್ ಸುಪ್ರೀಮಮ್, ಲೋವರ್ ಬೌಂಡ್ ಈಸ್ ಆಲ್ಸೋ ಕಾಲ್ಡ್ ಇನ್ಫಿಮಮ್. ಅಪ್ಪರ್ ಬೌಂಡ್ ಅಂದರೆ ಲೀಸ್ಟ್ ಏನಂತ ಅಪ್ಪರ್ ಬೌಂಡ್ ಅಂದರೆ ಅಂತ ಸುಪ್ರೀಮಮ್ ಅಂದರೆ ಏನಂತ ಹೇಳ್ತೀರಾ, ಲೀಸ್ಟ್ ಅಪ್ಪರ್ ಬೌಂಡ್ನ ಸುಪ್ರೀಮಮ್ ಅಂತ ಹೇಳ್ತೀರಾ. ನಾವಿಲ್ಲಿ ಜನರಲ್ ಯಾವ ರೀತಿ ಹೇಳ್ತೀವಿ, ಅಪ್ಪರ್ ಬೌಂಡೇ ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರುತ್ತಲ್ವ, ಈ ಲೋವರ್ ಬೌಂಡೇ ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಗಿರುತ್ತೆ. ಸೊ ಇದು ಸುಪ್ರೀಮಮ್ ಆಗುತ್ತೆ, ಇದು ಇನ್ಫಿಮಮ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮಿಗೆ ಬರೋಣ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸೀಕ್ವೆನ್ಸ್ ಎಕ್ಸೈನ್ ಈಕ್ವಲ್ ಟು 1 + 2 + 3 + ಆ್ಯಂಡ್ ಸೊ ಆನ್ ಪ್ಲಸ್ n ಈಸ್ ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು. ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು ಅಂದರೆ ಅಪ್ಪರ್ ಬೌಂಡು ಲೋವರ್ ಬೌಂಡ್ ಎಕ್ಸಿಸ್ಟ್ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಈಗ ಇಲ್ಲಿ ಅಪ್ಪರ್ ಬೌಂಡ್ ಲೋವರ್ ಬೌಂಡ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ, ಈಗ ಇಲ್ಲಿ 1 + 2 + 3 + ಆ್ಯಂಡ್ ಸೊ ಆನ್ n ಇದೆ. ಇದನ್ನು ನಾವು ಸಮೇಷನ್ ಆಫ್ n ಅಂತಲೂ ಬರ್ಕೋಬೋದಲ್ವಾ. ಸಮೇಷನ್ ಆಫ್ n ಫಾರ್ಮುಲಾ ಏನು ಹೇಳುತ್ತೆ, n × n + 1/2 ಅಂತ ಇದೆ. ಸೊ ಮಲ್ಟಿಪ್ಲೈ ಮಾಡಿದರೆ n ವಿತಿನ್ ಬ್ರಾಕೆಟ್ n² + n/2 ಅಂತ ಬಂತು. ನೆಕ್ಸ್ಟ್ ಇದೇನಾಯಿತು, ಸೀಕ್ವೆನ್ಸ್ ಎಕ್ಸ್ ಏನಾಯಿತು. ಸೊ ನಾವೇನು ಮಾಡಬೇಕು, ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು ಇಫ್ n = 1 ಆದಾಗ 1 ಬರುತ್ತೆ, ಇಫ್ n = 2 ಆದಾಗ ಏನಾಗುತ್ತೆ, ಸಿಂಪ್ಲಿಫೈ ಮಾಡಿದಾಗ 5/4, 2 2s are 4 + 1 5/2, 4 ಅಲ್ಲ 2, ಆ್ಯಂಡ್ ದೆನ್ 3 ಆದಾಗ 10/2 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ 1 5/2 ಅಂದರೆ 2.5, 10/2 is 5 ಆ್ಯಂಡ್ ಸೊ ಆನ್. ಇಲ್ಲಿ ನೋಡಿ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗುತ್ತಾ ಅಂತ ನೋಡಬೇಕು. ಇಸ್ ದೇರ್ ಎನಿ ಗ್ರೇಟೆಸ್ಟ್ ರಿಯಲ್ ನಂಬರ್? ನೋ. ಆ್ಯಸ್ n ಟೆಂಡಿಂಗ್ ಟು ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಬರುತ್ತೆ. ಸೊ ಇಲ್ಲೇನು ಗ್ರೇಟೆಸ್ಟ್ ರಿಯಲ್ ನಂಬರ್ ನಮಗೆ ಎಕ್ಸಿಸ್ಟ್ ಆಗ್ತಾಯಿಲ್ಲ. ಸೊ ಏನಂತ ಹೇಳ್ತೀವಿ, ನೋ ಅಪ್ಪರ್ ಬೌಂಡ್, ಯಾವುದೇ ರೀತಿ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಿಲ್ಲ. ಈಗ ಲೋವರ್ ಬೌಂಡ್ ಅಂದರೆ ಲೀಸ್ಟ್ ನಂಬರ್, ರಿಯಲ್ ನಂಬರ್ ಇದೆಯಾ, ಲೀಸ್ಟ್ 1 ಇದೆಯಾ ಇರುವಂಥ ಸೀಕ್ವೆನ್ಸಲ್ಲಿ 1 ಇದೆ. ಸೊ 1 ಈಸ್ ಲೋವರ್ ಬೌಂಡ್. ಈಗ ಬೌಂಡೆಡ್ ಸೀಕ್ವೆನ್ಸ್ ಆಗಬೇಕು ಅಂದರೆ ಅಪ್ಪರ್ ಬೌಂಡು ಎಕ್ಸಿಸ್ಟ್ ಆಗಬೇಕು, ಲೋವರ್ ಬೌಂಡು ಎಕ್ಸಿಸ್ಟ್ ಆಗಬೇಕು. ಇಲ್ಲಿ ಯಾವ್ದಾದ್ರು ಒಂದು ಎಕ್ಸಿಸ್ಟ್ ಆಗಲಿಲ್ಲ ಅಂದರೆ ಅಂಥ ಸೀಕ್ವೆನ್ಸ್ ನಾವೇನಂತ ಹೇಳ್ತೀವಿ, ನಾಟ್ ಎ ಬೌಂಡೆಡ್ ಸೀಕ್ವೆನ್ಸ್. ಇಲ್ಲೇನು ಅಪ್ಪರ್ ಬೌಂಡ್ ಇಲ್ಲ. ಸೊ ಅದಕ್ಕೋಸ್ಕರ ಸೀಕ್ವೆನ್ಸ್ ಎಕ್ಸೈನ್ ಈಸ್ ನಾಟ್ ಬೌಂಡೆಡ್ ಏನಂತ ಹೇಳ್ತೀವಿ, ಇದು ಬೌಂಡೆಡ್ ಸೀಕ್ವೆನ್ಸ್ ಅಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮು. ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ, 1/1 × 2 + 1/2 × 3 + 1/3 × 4 + ಆ್ಯಂಡ್ ಸೊ ಆನ್ + 1/n × n + 1 ಅಂತ ಕೊಟ್ಟಿದ್ದಾರೆ. ಏನು ಪ್ರೂವ್ ಮಾಡಬೇಕು, ಮೊನೋಟಾನಿಕ್ ಆಗುತ್ತಾ ಮತ್ತು ಬೌಂಡೆಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಗಿವನ್ ಏನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳೋಣ. ಗಿವನ್ xn ಈಕ್ವಲ್ ಟು 1/1 × 2 + 1/2 × 3 + 1/3 × 4 ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/n × n + 1 ಅಂತ ಇದೆ. ನಾವು ಮೊನೋಟಾನಿಕ್ ಸೀಕ್ವೆನ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟು ಏನು ಕನ್ಸಿಡರ್ ಮಾಡ್ಕೋಬೇಕು, xn ಬೇಕು ನಮಗೆ, xn + 1 ಬೇಕು, xn + 1 ಬೇಕು. xn + 1 ಏನಾಗುತ್ತೆ, 1/1 × 2 ಪ್ಲಸ್ ಈಗ ಏನು ಮಾಡ್ತಿದ್ದೀವಿ, n ಟೆಂಡಿಂಗ್ ಟು n + 1 ಅಂತ ತೊಗೊತಾ ಇದ್ದೀವಿ. 1/2 × 3 ಪ್ಲಸ್ 1/3 × 4 ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ ಈಗ nth ಟರ್ಮ್ನ ಹಾಗೆ ಬರ್ಕೊತಿದ್ದೀನಿ 1/n × n + 1. ಅದರ ನೆಕ್ಸ್ಟ್ ಆಸ್ n ಟೆಂಡಿಂಗ್ ಟು n + 1 ಅಂದರೆ n + 1th ಟರ್ಮ್ ಏನಾಗುತ್ತೆ, n + 1 ಇಂಟು n ಟೆಂಡಿಂಗ್ ಟು n + 1, n + 1 + 1 ಅಂದರೆ n + 2 ಆಯಿತು ಅಲ್ವಾ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ನೋಡಬೇಕು ಅಂದರೆ ನಾವು ಏನು ಕನ್ಸಿಡರ್ ಮಾಡ್ಕೋಬೇಕು, ಕನ್ಸಿಡರ್ xn + 1 ಮೈನಸ್ xn ಅಂತ ಕನ್ಸಿಡರ್ ಮಾಡ್ಕೊತೀವಿ. xn + 1 ಏನಿದೆ, 1/1 × 2 ಪ್ಲಸ್ 1/1 2 × 3 ಪ್ಲಸ್ 1/3 × 4 ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/n × n + 1 ಪ್ಲಸ್ 1/n + 1 × n + 2 ಇದೆ. ಇಲ್ಲಿ nth ಟರ್ಮ್ ಆಫ್ ದ ಸೀಕ್ವೆನ್ಸ್ ಬಂದು 1/n × n + 1, n + 1 ಅಂದರೆ 1/n + 1 × n + 2 ಆಗಿದೆ. ಸೊ ಮೈನಸ್ nth ಟರ್ಮ್ ಆಫ್ ದ ಸೀಕ್ವೆನ್ಸ್ ಏನೇನಿದ್ದಾವೆ ಅವನ್ನೆಲ್ಲ ಬರ್ಕೊತಾ ಹೋಗ್ತಿದ್ದೀನಿ. 1/1 × 2 ಪ್ಲಸ್ 1/2 × 3 ಪ್ಲಸ್ 1/3 × 4 ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/n × n + 1 ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಈ ಮೈನಸ್ ಸೈನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದರೆ -1/2
1 into 2 minus 1 by 2 into 3 and so on. ಈಗ ಪ್ಲಸ್ಸು ಮೈನಸ್ಸಲ್ಲಿ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಸೊ ಆನ್ ಏನಂದರೆ ಇದನ್ನು ಕ್ಯಾನ್ಸಲ್ ಆಗುತ್ತೆ. ವಾಟ್ಸ್ ದ ರಿಮೈನಿಂಗ್? ಮೈನಸ್ ಸೈನ್ನ ಮಲ್ಟಿಪ್ಲೈ ಮಾಡಿದ ಮೇಲೆ ಇಷ್ಟು ಟರ್ಮ್ ಕ್ಯಾನ್ಸಲ್ ಆಗ್ತವೆ. ಏನು ರಿಮೈನಿಂಗ್ ಉಳಿಯುತ್ತೆ? ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಈಕ್ವಲ್ ಟು 1 ಬೈ ಎನ್ ಪ್ಲಸ್ 1 ಇಂಟು ಎನ್ ಪ್ಲಸ್ 2 ಅಂತ ಉಳ್ಕೊಳುತ್ತೆ. ಏನಾಗುತ್ತೆ ಇದೀಗ? ಗ್ರೇಟರ್ ದ್ಯಾನ್ 0 ಪಾಸಿಟಿವ್ ವ್ಯಾಲ್ಯೂ ಬಂತಲ್ವಾ, ಸೊ ಗ್ರೇಟರ್ ದ್ಯಾನ್ 0 ಆಗುತ್ತೆ. ದೇರ್ಫೋರ್ ಗಿವನ್ ಸೀಕ್ವೆನ್ಸ್ ಏನಾಗುತ್ತೆ? ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಅಂದರೆ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಸ್ಟ್ರಿಕ್ಟ್ಲಿ ಮೊನೊಟೋನಿಕಲಿ ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್ ಇದೆ, ಗ್ರೇಟರ್ ದ್ಯಾನ್ 0 ಬಂದಿದೆ ಅಲ್ವಾ, ಇನ್ಕ್ರೀಸಿಂಗ್ ಆಗುತ್ತೆ ಅಲ್ವಾ. ಐದರ್ ಮೊನೊಟೋನಿಕಲ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸ್, ಇಟ್ ಮೇ ಬಿ ಸ್ಟ್ರಿಕ್ಟ್ಲಿ ಆರ್ ನಾಟ್ ಸ್ಟ್ರಿಕ್ಟ್ಲಿ ಮೀನ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಬರುತ್ತೆ, ಸ್ಟ್ರಿಕ್ಟ್ಲಿ ಅಂದರೆ ಬರೀ ಗ್ರೇಟರ್ ದ್ಯಾನ್ ಬರುತ್ತೆ. ಅವಾಗ ಅಂತ ಸೀಕ್ವೆನ್ಸ್ನ ಏನಂತ ಹೇಳ್ತೀವಿ? ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಮೊನೊಟೋನಿಕ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಇಲ್ಲಿ ಗ್ರೇಟರ್ ದ್ಯಾನ್ 0 ಬಂದಿದೆ, ಅದಕ್ಕೆ ಸ್ಟ್ರಿಕ್ಟ್ಲಿ ಮೊನೊಟೋನಿಕ್ ಇನ್ಕ್ರೀಸಿಂಗ್ ಅಂತ ಹೇಳಿದೆ. ಯಾಕಪ್ಪ ಸ್ಟ್ರಿಕ್ಟ್ಲಿ ಅಂತ ಹೇಳಿದೆ ಅಂದರೆ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಈಗ ಇಲ್ಲಿ ಬಿಡಿ, ನೆಕ್ಸ್ಟ್ ಸ್ಟ್ರಿಕ್ಟ್ಲಿ ಮೊನೊಟೋನಿಕ್ ಯಾಕೆ ಅಂತ ನೆಕ್ಸ್ಟ್ ಬರೀತಾ ಹೇಳ್ತೀನಿ. ನೆಕ್ಸ್ಟ್ ಏನು ಪ್ರೂವ್ ಮಾಡಬೇಕು? ಮೊನೊಟೋನಿಕ್ ಅಂತ ಪ್ರೂವ್ ಮಾಡಿದ್ದಾಯಿತು. ಈಗ ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು. ಸೊ ಎಕ್ಸ್ ಎನ್ ಏನಿದೆ? ಸೀಕ್ವೆನ್ಸ್ ಎಕ್ಸ್ ಏನು? 1 by 1 into 2 ಪ್ಲಸ್ 1 by 2 into 3 ಪ್ಲಸ್ 1 by 3 into 4 ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1 by n into n ಪ್ಲಸ್ 1 ಅಂತ ಇದೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ನೋಡಿ, 1 by 1 into 2ನ ನಾವು 1 minus 1 by 2 ಅಂತ ಬರ್ಕೋಬೋದು. ಪ್ಲಸ್ ಇದನ್ನ 1 by 2 into 3ನ ನಾವು 1 by 2 minus 1 by 3 ಅಂತ ಬರ್ಕೊತೀವಿ. ಪ್ಲಸ್ 1 by 3 minus 1 by 4 and so on ಪ್ಲಸ್ 1 by n ಮೈನಸ್ 1 by n ಪ್ಲಸ್ 1 ಅಂತ ಬರ್ಕೊತಾ ಇದ್ದೀನಿ. ಯಾಕಪ್ಪ ಇಲ್ಲಿ ನೋಡಿ, 1 by ಡಿನಾಮಿನೇಟರ್ 2 into 1 is 2 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರು ಇದೇ ವ್ಯಾಲ್ಯೂ ಬರುತ್ತೆ. 1 by 2 into 3 3 2 6 ಇದನ್ನು ಸಿಂಪ್ಲಿಫೈ ಮಾಡಿ ಈ ಸೆಕೆಂಡ್ ಟರ್ಮೇ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿ ಥರ್ಡ್ ಟರ್ಮ್ ಬರುತ್ತೆ, ಹಾಗೆ ಇದನ್ನು ಸಿಂಪ್ಲಿಫೈ ಮಾಡಿದರೆ ಈ ಟರ್ಮೇ ಬರುತ್ತೆ. ಸೊ ಇದನ್ನು ಈ ರೀತಿ ನೋಡಿ, ಇಲ್ಲಿ 1 minus 1 by 2 ಪ್ಲಸ್ 1 by 2 minus 1 by 3 ಪ್ಲಸ್ 1 by 3 minus 1 by 4 ಆ್ಯಂಡ್ ಸೊ ಆನ್. ಈಗ ಇಲ್ಲಿ ನೋಡಿ, ಮೊನೊಟೋನಿಕ್ ಇನ್ಕ್ರೀಸಿಂಗ್ ಅಂದರೆ ಬರುವಂಥ ಟರ್ಮ್ಸ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳು ಈ ರೀತಿ ಇರುತ್ತೆ. ಸ್ಟ್ರಿಕ್ಟ್ಲಿ ಮೊನೊಟೋನಿಕ್ ಇನ್ಕ್ರೀಸಿಂಗ್ ಅಂದರೆ ಅಲ್ಲಿ ಬರುವಂಥ ಟರ್ಮ್ಸ್ಗಳು ಈ ರೀತಿ ಬರ್ತವೆ. ಗೊತ್ತಾಗ್ತಿದೆಯಾ? ಸೊ ಇದೇನಾಗುತ್ತೆ? ಸ್ಟ್ರಿಕ್ಟ್ಲಿ ಮೊನೊಟೋನಿಕ್ ಇನ್ಕ್ರೀಸ್ ಆಗ್ತದೆ. ಏಕೆಂದರೆ ಇಲ್ಲಿ ಯಾವುದೇ ಟರ್ಮ್ಸ್ಗಳು ರಿಪೀಟ್ ಆಗಿಲ್ಲ. 1 by 2 ಪ್ಲಸ್ 1 by 6 ಪ್ಲಸ್ 1 by 12 ಆ ರೀತಿ ಬರ್ತಾ ಇದೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು ಬಂತು? 1 minus 1 by 2 ಪ್ಲಸ್ 1 by 2 minus 1 by 3 ಪ್ಲಸ್ 1 by 3 minus 1 by 4 ಆ್ಯಂಡ್ ಸೊ ಆನ್ ಬಂತು. ಈಗ ಎಕ್ಸ್ ಎನ್ ಇದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋದರೆ ಈ 1 ನನ್ನ ಟರ್ಮ್ ಉಳ್ಕೊಳುತ್ತೆ. ಈ ಪ್ಲಸ್ ಈ ಮೈನಸ್ 2 ಈ ಪ್ಲಸ್ 1 ಈ ಮೈನಸ್ 1 by 2 ಪ್ಲಸ್ 1 by 2 ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ಮೈನಸ್ 1 by 3 ಪ್ಲಸ್ 1 by 3 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಸೊ ಆನ್ ಇದೇ ರೀತಿ ಕ್ಯಾನ್ಸಲ್ ಆಗುತ್ತೆ. ಈ ಟರ್ಮು ಯಾವುದೋ ಒಂದು ಟರ್ಮ್ ಜೊತೆ ಕ್ಯಾನ್ಸಲ್ ಆಗುತ್ತೆ. ವಾಟ್ಸ್ ದ ರಿಮೈನಿಂಗ್? ಮೈನಸ್ 1 by n ಪ್ಲಸ್ 1 ಇಸ್ ದ ರಿಮೈನಿಂಗ್. ಇಷ್ಟು ರಿಮೈನಿಂಗ್ ಉಳಿಯುತ್ತೆ. ಸೊ ಏನು ಮಾಡ್ತೀವಿ? ಲಿಮಿಟ್ನ ಅಪ್ಲೈ ಮಾಡ್ತೀವಿ. ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮ್ ಮಾತ್ರ ಉಳ್ಕೊತಾ ಇದೆ. ಇಲ್ಲಿ ಇನ್ನೆಲ್ಲ ಟರ್ಮ್ಗಳು ಕ್ಯಾನ್ಸಲ್ ಆಗ್ತಾಯಿದೆ. ಸೊ ಲಿಮಿಟ್ ಆಸ್ n tends to infinity ಎಕ್ಸ್ ಎನ್ ಈಕ್ವಲ್ ಟು ಲಿಮಿಟ್ ಆಸ್ n tends to infinity 1 minus 1 by n plus 1. ಲಿಮಿಟ್ನ ಅಪ್ಲೈ ಮಾಡಿ 1 minus 1 by infinity is 0 this equal to 1 ಬರುತ್ತೆ. 1 is ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತು ಅಲ್ವಾ? ಯುನಿಕ್ಯೂ ಆ್ಯಂಡ್ ಫೈನೈಟ್ ಆಯಿತು ಅಂದರೆ ಸೊ ದ ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಏನಾಗುತ್ತೆ? ಕನ್ವರ್ಜೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಎ ಕನ್ವರ್ಜೆಂಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ನಾವು ಇಲ್ಲಿ ಬೌಂಡೆಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಬೌಂಡೆಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಏನು ಮಾಡ್ತೀರಾ? ಅಪ್ಪರ್ ಬೌಂಡ್ ಲೋವರ್ ಬೌಂಡ್ ಎಕ್ಸಿಸ್ಟ್ ಆಗುತ್ತಾ ಅಂತ ನೋಡಬೇಕು. ಈಗ ನೆಕ್ಸ್ಟ್ ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ವರ್ಜೆಂಟ್ ಆಯ್ತಿಲ್ವಾ? ಇಲ್ಲಿ ಬರುವಂಥ ಟರ್ಮ್ಸ್ 1 by 2 2 into 3 is 1 by 6 1 by 12 ಆ್ಯಂಡ್ ಸೊ ಆನ್ ಬರ್ತಾ ಹೋಗ್ತದೆ. ಅಪ್ಪರ್ ಬೌಂಡ್ ಈ ಟರ್ಮ್ಸ್ ಆಫ್ ದ ಸೀಕ್ವೆನ್ಸಲ್ಲಿ ಗ್ರೇಟೆಸ್ಟ್ ರಿಯಲ್ ನಂಬರ್ ಎಕ್ಸಿಸ್ಟ್ ಆಗುತ್ತಾ ಅಂತ ನೋಡಬೇಕು. 1 by 2 1 by 6 1 by 12 ಅಂದರೆ ಇದು ಗ್ರೇಟೆಸ್ಟ್ ಆಗಿರುತ್ತೆ. ಸೊ ಅಪ್ಪರ್ ಬೌಂಡ್ ಏನಾಗುತ್ತೆ? ಅಪ್ಪರ್ ಬೌಂಡ್ ಈಕ್ವಲ್ ಟು 1 by 2 ಆಯಿತು. ಈಗ ಲೋವರ್ ಬೌಂಡ್ ಎಕ್ಸಿಸ್ಟ್ ಆಗುತ್ತೆ. ಲೋವರ್ ಅಂದರೆ ಲೀಸ್ಟ್ ನಂಬರ್ ಯಾವುದಿದೆ ಇದರಲ್ಲಿ? ಇದಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ nth ಟರ್ಮ್ ಇದೆ ಅಲ್ವಾ? ಇದಕ್ಕೆ ಆಸ್ n tends to infinity ಅಪ್ಲೈ ಮಾಡಿದಾಗ ಏನು ಬರುತ್ತೆ? ಲೋವರ್ ಬೌಂಡ್ ಈಕ್ವಲ್ ಟು
0 ಬರುತ್ತೆ. ಸೊ therefore 0 lesser than xn lesser than equal to 1/2 ಬರುತ್ತೆ. ಸೊ ಇದೇನು ಬೌಂಡೆಡ್ ಸೀಕ್ವೆನ್ಸ್ ಆಯ್ತಲ್ವಾ. ಸೊ ದ ಗಿವನ್ ಸೀಕ್ವೆನ್ಸ್ xn ಈಸ್ ಬೌಂಡೆಡ್. ಗೊತ್ತಾಗ್ತಿದೆಯಾ? ಮೊನೊಟಾನಿಕ್ ಅಂತ ಕೇಳಿದ್ರು, ನೆಕ್ಸ್ಟ್ ಏನು ಬೌಂಡೆಡ್ನ ಪ್ರೂವ್ ಮಾಡಿದ್ವಿ. ಇಲ್ಲಿ ಸಪೋಸ್ ಕನ್ವರ್ಜೆಂಟ್ ಅಂತ ಕೇಳಿದರೆ ಇದನ್ನು ಮಾಡಬೇಕಾಗುತ್ತೆ. ಇಲ್ಲ ಮೊನೊಟಾನಿಕ್ಕು ಬೌಂಡೆಡ್ ಎಷ್ಟನ್ನು ಬರೆದ್ರೂ ಆಗುತ್ತೆ. ಸುಪ್ರಿಮಮ್ ಇನ್ಫಿಮಮ್ ಅಂದ್ರೂ ಅಷ್ಟೇ. ಅಪ್ಪರ್ ಬೌಂಡೇನೆ ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರುತ್ತೆ. ಲೋವರ್ ಬೌಂಡ್ ಅಂದರೆ ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಗಿರುತ್ತೆ. ಅದು ಇನ್ಫಿಮಮ್ ಆಗುತ್ತೆ, ಇದು ಸುಪ್ರಿಮಮ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಓಕೆ, ಬಾಯ್.